ಭದ್ರಾವತಿಯಲ್ಲಿ 11 ಲಕ್ಷದ ಕೋಣ ನೋಡಲು ಮುಗಿಬಿದ್ದ ಜನ. ಕೋಣದೊಂದಿಗೆ ಸೆಲ್ಫಿ ತೆಗೆಸಿಕೊಂಡು ಖುಷಿ ಪಡ್ತಿರುವ ಯುವಕರು. ನೀವು 1-2 ಲಕ್ಷದ ಕೋಣಗಳ ಬಗ್ಗೆ ಕೇಳಿರ್ತೀರಿ, ಆದ್ರೆ 11 ಲಕ್ಷ ರೂಪಾಯಿ ಕೋಣ ಹೇಗಿರುತ್ತೆ ಅಂತ ನೋಡಿದ್ದೀರಾ? ಇದನ್ನ ನೋಡ್ತಾ ಇದ್ರೆ ಮೈ ಜೂಮ್ ಎನ್ನಿಸುವಂತೆ ಮಾಡುತ್ತದೆ ಕಣ್ರಿ. ಇದ್ಯಾವುದೋ ಬಾಹುಬಲಿ ಅಥವಾ ಹಾಲಿವುಡ್ ಮೂವಿಯಲ್ಲಿ ಬರುವಂತ ಅನಿಮೇಷನ್ ಕೋಣ ಇರಬೇಕು ಅಂತ ಅನಿಸ್ದೇ ಇರಲ್ಲ. ಆದರೆ ಅಸಲಿಗೆ ನಮ್ಮ ಕರ್ನಾಟಕದ ಯುವಕರು 2 ಕೋಣಗಳನ್ನ 22 ಲಕ್ಷ ಕೊಟ್ಟು ಖರೀದಿ ಮಾಡಿದ್ದಾರೆ. ಒಂದು ಕೋಣದ ಬೆಲೆ ಬರೋಬ್ಬರಿ 11 ಲಕ್ಷ ರೂಪಾಯಿಗಳು. ಈ ದೈತ್ಯಾಕಾರದ ಕೋಣಗಳನ್ನ ಹರಿಯಾಣದಿಂದ ಕರ್ನಾಟಕದ ಭದ್ರಾವತಿಗೆ ತರಿಸಲಾಗಿದೆ. ಇದಕ್ಕೆ ಬೃಹತಾಕಾರದ ಹಾರವನ್ನು ಹಾಕಿ ರಸ್ತೆಯಲ್ಲಿ ಮೆರವಣಿಗೆ ಮಾಡಲಾಯಿತು. ವಿಶೇಷವಾಗಿ ಕಾರ್ಯಕ್ರಮದ ಮಾಲೀಕರಾದಂಥ ಹಾಗೂ ಸುಜಿತ್ ಅವರು ಹಾಗೂ ವಿಶ್ವ ಅವರು ಇದರ ಮಾಲೀಕರು. ಅವರು ಕೂಡ ಹೈನುಗಾರಿಕೆ ಬಗ್ಗೆ ಬಹಳ ಆಸಕ್ತಿ ವಹಿಸಿಕೊಂಡು ಬೆಳೆಸ್ತಿದ್ದಾರೆ. ಇನ್ನು ಕೂಡ ಅವರಿಗೂ ಕೂಡ ಉತ್ತಮವಾದ ರೀತಿ ಬೆಳೀಲಿ ಅಂತೇಳಿ ದೇವರನ್ನ ಆಶಿಸ್ತಾರೆ. ಕೋಣಕ್ಕೂ ಬಂತು ಡಿಮ್ಯಾಂಡ್ ಅಪ್ಪೋ ಡಿಮ್ಯಾಂಡೋ. ಫೇಮಸ್ ಕೋಣಗಳಿಗೆ ಕರ್ನಾಟಕದಲ್ಲಿ ಹವಾ ಬಲು ಜೋರು. ಹರಿಯಾಣದ ಕೋಣಗಳು ಇದೀಗ ನಮ್ಮ ಕರ್ನಾಟಕದ ಯುವಕರ ತೆಕ್ಕೆಗೆ ಬಂದಿವೆ. ಇನ್ನು ಹೇಳಿ ಕೇಳಿ ದೈತ್ಯಾಕಾರದ ಕೋಣಗಳಿವು. ಇವು ನೋಡೋಕೆ ಸಿಗೋದು ಬಲು ಅಪರೂಪ ಕಣ್ರಿ. ಅಂತದ್ರಲ್ಲಿ ಕಣ್ಣು ಮುಂದೆ ಯಮನ ವಾಹನ ಬಂದು ನಿಂತ್ರೆ ಕೇಳಬೇಕಾ ಹೇಳಿ? ಜನರು ನಾ ಮುಂದು ತಾ ಮುಂದೆಂದು ಮುಗಿಬಿದ್ದು ಕೋಣದ ಜೊತೆ ಸೆಲ್ಫಿ ಮತ್ತು ವಿಡಿಯೋಗಳನ್ನ ತೆಗೆಯುತ್ತಿದ್ದ ದೃಶ್ಯಗಳು ಕಂಡುಬಂದ್ವು. ಯುವಕರು ದುಬಾರಿ ಬೈಕ್ ಮತ್ತು ಕಾರು ಖರೀದಿಸುವ ಬದಲು ಕೋಣಗಳನ್ನ ಖರೀದಿಸಿದ್ದಾರೆ. ಈ ಬಾರಿ ಹೈನುಗಾರಿಕೆಗೆ ಹೊರಟಿದ್ದಾರೆ ಈ ಯುವಕರು. ದಿನಕ್ಕೆ ಬರೋಬ್ಬರಿ 10 ಲೀಟರ್ ಹಾಲು ಕುಡಿಯುವ ದೈತ್ಯ ಕೋಣಗಳು ಸುಮಾರು 15ರಿಂದ 20 ಕೆಜಿ ಹಿಂಡಿ ಮತ್ತು ಬೂಸಾ ತಿನ್ನುತ್ತವೆ ಅಂತ ಹೇಳಲಾಗ್ತಾ ಇದೆ. ಇನ್ನು ಈ ಕೋಣ ಮೆರವಣಿಗೆ ನೋಡ್ತಿದ್ದವರು ಒಂದು ಕ್ಷಣ ದಂಗಾಗಿದ್ರು. ಯಾಕಂದ್ರೆ ಇಂಥ ದೈತ್ಯಾಕಾರದ ಕೋಣ ನೋಡ್ತಿರೋದು ಎಲ್ಲರೂ ಇದೇ ಮೊದಲಾಗಿತ್ತು. ಬಿಗ್ ಟಿವಿ ಕರ್ನಾಟಕ, ಭದ್ರಾವತಿ. ಬಿಗ್ ಟಿವಿ ಕರ್ನಾಟಕ ಯೂಟ್ಯೂಬ್ ಚಾನೆಲ್ಗೆ ಈಗಲೇ ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.